ಸಾಮಾಜಿಕ ಜಾಲತಾಣದ ಯೂಟ್ಯೂಬ್ ಸ್ನೇಹಿತರೆಲ್ಲರಿಗೂ SP ಮಲ್ಲೇಶ್ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಸ್ನೇಹಿತರೆ, ಇನ್ನೊಂದು ವರ್ಷ ಬಂದರೆ ದೇಶಕ್ಕೆ ಸ್ವತಂತ್ರ ಬಂದು 80 ವರ್ಷ ಆಯಿತು. ಕೇಂದ್ರ ಮತ್ತು ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ರಾಜಕೀಯ ಪಕ್ಷಗಳ ನಾಯಕರು ಈ ದೇಶವನ್ನು ರಾಮರಾಜ್ಯ ಮಾಡ್ತೀವಿ ಅಂಥೇಳಿ ಕೇಂದ್ರದಲ್ಲಿ 200 ಲಕ್ಷ ಕೋಟಿ ಸಾಲ, ಕರ್ನಾಟಕದಲ್ಲಿ ಇನ್ನೊಂದು 2 ವರ್ಷ ಬಿಟ್ಟರೆ 10 ಲಕ್ಷ ಕೋಟಿ ಸಾಲಕ್ಕೆ ಹೋಗ್ತದೆ. ಸರಿಸುಮಾರು ಒಂದು ವರ್ಷಕ್ಕೆ 70 ರಿಂದ 80 ಸಾವಿರ ಕೋಟಿ ಆ ಸಾಲದ ಮೇಲಿನ ಬಡ್ಡಿಗೆ ಹೋಗ್ತಾ ಇದೆ. ಆದರೂ ನಮಗೆ ನಾಚಿಕೆ ಆಗಬೇಕು. ಇವತ್ತೂ ಬಡವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ, ಬಡವ್ರಿಗೆ ಮಧ್ಯಮ ವರ್ಗದವ್ರಿಗೆ ಒಳ್ಳೆ ಆರೋಗ್ಯ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ. ರೈತನ ಜೀವನ ಸ್ವತಂತ್ರ ಪೂರ್ವದಲ್ಲಿ ಹೆಂಗಿತ್ತು, ಸ್ವತಂತ್ರ ಬಂದ ಮೇಲೆ ಹೆಂಗಿತ್ತು, ಇವತ್ತು ಅದೇ ರೀತಿ ಇದೆ. ನೀರಾವರಿ ಆಗ್ತಾ ಇಲ್ಲ. 100 TMC ನೀರು ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ. ಕೃಷ್ಣಾ ಜಲನಯನ ಪ್ರದೇಶದಲ್ಲಿ ಮತ್ತು ಕಾವೇರಿ ಕೊಳ್ಳದ ಮೂಲಕ ತಮಿಳುನಾಡು, ಆಂಧ್ರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಾ ಇದೆ. ಆದರೂ ಇವತ್ತು ಬರಗಾಲ. ಉತ್ತರ ಕರ್ನಾಟಕದಲ್ಲಂತೂ ದುಸ್ಥಿತಿ ಹೇಳೋಕ್ಕೆ ಸಾಧ್ಯ ಇಲ್ಲ. ವಯಸ್ಸಾದವ್ರು ಬಿಟ್ರೆ, ರೋಗ ರುಜಿನ ಇರೋರು ಬಿಟ್ರೆ ಊರೇ ಎಲ್ಲ ಗೂಳೆ ಹೋಯ್ತಾರೆ. ಈ ಕಡೆ ದಕ್ಷಿಣ ಭಾರತಕ್ಕೆ, ದಕ್ಷಿಣ ಕರ್ನಾಟಕಕ್ಕೆ, ಆ ಕಡೆ ಹೈದರಾಬಾದ್ಗೆ, ಮುಂಬೈಗೆ, ಸೊಲ್ಲಾಪುರಕ್ಕೆ, ಈ ಕಡೆ ಇನ್ನೂ ಎಷ್ಟು ವರ್ಷ ಬೇಕು? ಇನ್ನೂ 80 ವರ್ಷ ಹೋದರೂ ಇದೇ ಪರಿಸ್ಥಿತಿ. ಎಲ್ಲಿಯ ತನಕ ನಾವು ದಾನ ಮಾಡಬೇಕಾದಂಥ ಮತವನ್ನು, ಮತದಾನದ ಹಿಂದಿನ ಹೊಟ್ಟೆಗೆ ಅನ್ನ ತಿನ್ನೋನಿಗೆ ದಾನ ಮಾಡೋದು ಬಿಟ್ಟು, ಯಾರು 100 ರೂಪಾಯಿ 200 ರೂಪಾಯಿ ಹೆಚ್ಚಿಗೆ ಕೊಡ್ತಾನೆ ಅವನಿಗೆ ಆ ಮತವನ್ನು ಮಾರಾಟ ಮಾಡ್ಕೊಳ್ತೀವೋ ಅಲ್ಲಿ ತನಕ ಇದೇ ಪರಿಸ್ಥಿತಿ. ಇನ್ನೊಂದಿದೆ, ಮಧ್ಯ ಕರ್ನಾಟಕದಲ್ಲಿ ಬಸ್ ಇಲ್ಲದ ಊರುಗಳು ಅಂತ. ರಸ್ತೆ ಸರಿ ಇಲ್ಲ ಅಂದ್ರೆ ಬಸ್ಸಲ್ಲಿ ಬಂದವು. ಚಿತ್ರದುರ್ಗ ಜಿಲ್ಲೆಯಲ್ಲಿ 445 ಗ್ರಾಮ, ಶಿವಮೊಗ್ಗದಲ್ಲಿ 364 ಗ್ರಾಮ, ಚಿಕ್ಕಮಗಳೂರಲ್ಲಿ 250 ಗ್ರಾಮ, ತುಮಕೂರಲ್ಲಿ 156 ಗ್ರಾಮ, ದಾವಣಗೆರೆ ಜಿಲ್ಲೆಯಲ್ಲಿ 134 ಗ್ರಾಮಗಳಿಗೆ ಇವತ್ತಿಗೂ ಆ ಊರಿನ ಜನ ಬಸ್ಸಿನ ಮುಖ ನೋಡಲಿಲ್ಲ. ಅಲ್ಲಿಯ ಮಕ್ಕಳು ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಹೋಗಿ ಓದಬೇಕು. ಯಾರೋ ಹಣಕಾಸು ಸ್ಥಿತಿವಂತ ಇರೋನು, ಶ್ರೀಮಂತನಾಗಿರೋನು ಅಲ್ಲಿ ಬರುವಂಥ ಆ ಶಾಲೆಗಳ ವಾಹನಗಳಲ್ಲಿ ದುಡ್ಡು ಕೊಟ್ಟು ಕಳಿಸ್ತಾನೆ. ಬಡವ್ರು ಹೆಂಗೋ 5-6ನೇ ಕ್ಲಾಸ್ ಓದ್ಬಿಟ್ಟು ಆಮೇಲೆ ಗಂಡು ಮಕ್ಕಳಾದರೆ ಕೂಲಿಗೆ ಕಳಿಸ್ತಾರೆ, ಹೆಣ್ಮಕ್ಳಾದರೆ ಮದುವೆ ಮಾಡಿ ಸಾಗಾಕ್ತಾರೆ. ಈ ಪರಿಸ್ಥಿತಿಗೆ ಬಂದಿದೆ. ಇದಿನ್ನೂ ಬರ್ತದೆ. ಯೋಚನೆ ಮಾಡಬೇಕು. ಅದರಲ್ಲೂ ಸುಶಿಕ್ಷಿತರು, ವಿದ್ಯಾವಂತರು ಹೇಳಬೇಕು. ಯಾಕೆಂದರೆ ಮುಗ್ಧ ಮತದಾರರು ಇರ್ತಾರಲ್ಲ, ಅವ್ರಿಗೇನಂದ್ರೆ ಏನೂ ಗೊತ್ತಿಲ್ಲ. GST ಅಂದ್ರೇನು, SST ಅಂದ್ರೇನು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಾಲ ಎಷ್ಟಿದೆ, ಆ ಸಾಲಕ್ಕೆ ಬಡ್ಡಿ ಎಲ್ಲಿ ಹೋಗ್ತಾ ಇದೆ, ಆ ಸಾಲದ ಬಡ್ಡಿ ಯಾರು ದುಡ್ಡಿಂದ ಕೊಡ್ತಾರೆ, ಈ ಸರ್ಕಾರಗಳು ಏನು ಎತ್ತ ಅನ್ನೋದನ್ನು ಇವರು ಯೋಚನೆ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರಿಗೇನು ಜಾಸ್ತಿ ದುಡ್ಡು ಕೊಟ್ಟವನೇ ಪಾಪ, ಅವ್ನ ಋಣ ಯಾಕೆ ನಮಗೆ? ಈಗ 500 ರೂಪಾಯಿ ಕೊಟ್ಟಿರ್ತಾನೆ ಅಂದ್ಕೊಳ್ಳಿ, 600 ರೂಪಾಯಿ ಕೊಟ್ಟ ಅಂದರೆ 600 ಕೊಟ್ಟವನು, ಅವ್ನ ಋಣ ಯಾಕೆ ನಮಗೆ ಅಂದ್ಬಿಟ್ಟು ಮನೇಲಿ 4 ಕೊಟ್ಟಿದ್ರೆ 500 ಕೊಟ್ಟವನಿಗೆ 2 ಓಟು, 600 ಕೊಟ್ಟವನಿಗೆ 1.5 ಓಟ್ ಹಾಕ್ಬಿಟ್ಟು ಸುಮ್ಮನಾಯ್ತಾರೆ. ಇಂಥವ್ರಿಗೆ ಸುಶಿಕ್ಷಿತರು, ವಿದ್ಯಾವಂತರು ಮನವರಿಕೆ ಮಾಡಿಕೊಡ್ಬೇಕು. ಅವ್ರಿಗೇನು ಗೊತ್ತು ಪಾಪ? ಅವ್ರಿಗೇನು ಗೊತ್ತಿರೋ ನಾನು ಹೇಳ್ದಂಗೆ ಯಾರು ಜಾಸ್ತಿ ದುಡ್ಡು ಕೊಡ್ತಾನೆ. ಈಗ ಎಲ್ಲರೂ ಕೊಡ್ತಾರೆ. ರಾಜ್ಯದಲ್ಲಿರೋ ಒಂದು 3 ಪಕ್ಷಗಳು ದುಡ್ಡು ಕೊಡ್ತಾರೆ, ತಗೊಳ್ಳಿ. ಅದರಲ್ಲಿ 3 ಜನದಲ್ಲಿ ಸುಮಾರಾಗಿದ್ದು ಕಳ್ಳರಿರ್ತಾರಲ್ಲ. ಈ ಕಳ್ಳರಲ್ಲಿ ಎಷ್ಟು ಥರ ಅದೇ? ಒಬ್ಬ ಪಿಕ್ ಪಾಕೆಟರ್ಸು, ಅವತ್ತಿಂದ ಅವತ್ತು ಯಾಚಿಕೆ ಕಳೀನು, ಇನ್ನೊಬ್ಬ ದರೋಡೆಕೋರ, ಇನ್ನೊಬ್ಬ ATM ದರೋಡೆಕೋರ, ಇನ್ನೊಬ್ಬ ಬ್ಯಾಂಕ್ ರಾಬ್ರಿ ಮಾಡ್ತಾನೆ. ಹಿಂಗೆ ಕಳ್ಳರಲ್ಲಿ ಯಾವ್ಯಾವ ರೀತಿ ನಾನಾ ವಿಧ ಇದ್ದಾವೋ, ರಾಜಕೀಯ ಪಕ್ಷಗಳಲ್ಲೂ ಯಾರೂ ಏನು ಸಾಚಲ್ಲ. ಸತ್ಯ ಹರಿಶ್ಚಂದ್ರನ್ ತುಂಡೇನಲ್ಲ. ಅದರಲ್ಲೂ ಅಲ್ಪ ಸ್ವಲ್ಪ ಒಳ್ಳೇನು ಮಾಡಿರ್ತಾನಲ್ಲ ಅಧಿಕಾರಕ್ಕೆ ಬಂದಾಗ, ಅಂಥವನಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು. ನಿನ್ನ ಗ್ಯಾರಂಟಿಗಳು ಬೇಡ ಕಣಪ್ಪ, ನಿನ್ನ ಬಿಟ್ಟಿ ಭಾಗ್ಯಗಳು ಬೇಡ ಕಣಪ್ಪ. ನಮಗೆ ಬೇಕಾಗಿರೋದು ಒಳ್ಳೆ ರಸ್ತೆ ಕೊಡು, ಒಳ್ಳೆ ಸ್ಕೂಲ್ ಮಾಡಿಸು. ನಮ್ಮೂರಿನ ರಸ್ತೆಯಲ್ಲಿ, ನಮ್ಮೂರ ಮಾರ್ಗದಲ್ಲಿ, ಈಗ ನಮ್ಮದು ಗರ್ಕಳ್ಳಿ, ಕೃಷ್ಣಾಪುರ, ನಮ್ಮೂರು ಸುಳ್ಳೇರಿ, ಮಳೂರ್ಪಣ್ಣ, ಕೂಡ್ಲೂರು, ಚಿಕ್ಕಮಗಳೂರು, ಇಂಥ ಒಂದು ರಸ್ತೆಯಲ್ಲಿ ಪಂಚಾಯತಿಗೆ ಒಂದು ಬೇಡಿ. ಕೂಡ್ಲೂರಲ್ಲೂ ಪಂಚಾಯತಿ ಇದೆ, ಮಳಪಣ್ಣದಲ್ಲೂ ಇದೆ, ನಮ್ಮೂರಲ್ಲೂ ಇದೆ. ಎಲ್ಲರೂ ಒಂದು ಪಂಚಾಯತಿಗೆ ಒಂದು ಸರ್ಕಾರಿ ಜಾಗ ಎಲ್ಲಿರ್ತದೆ ಆ ಊರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡಪ್ಪ. ಪಸಾರಿ ಇಲ್ಲ ಅಂದರೆ ಹಿರಿಯ ಜೀವಗಳಿಗೆ ಉಚಿತ ಬಸ್ ಪಾಸ್ ಕೊಡಪ್ಪ. ಅಲ್ಲೋಗಿ ತೋರಿಸ್ಕೊಬರ್ತವೆ.
ಸರ್ಕಾರಿ ಆಸ್ಪತ್ರೆಯಲ್ಲಿ ಇದು ಕೇಳಬೇಕು. ನೀರಾವರಿ ಮಾಡಪ್ಪ ನಮ್ಮ ಕ್ಷೇತ್ರಕ್ಕೆ. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೈಗಾರಿಕೆ, ಗಾರ್ಮೆಂಟ್ಸು, ಯಾವುದಾದ್ರು ಎಲೆಕ್ಟ್ರಾನಿಕ್ಕು ಸಂಬಂಧಪಟ್ಟಂಥ ಕೈಗಾರಿಕೆಗಳು ಮಾಡಪ್ಪ. ಇಂಥವು ಕೇಳಬೇಕು. ಅದು ಬಿಟ್ಬಿಟ್ಟು ದುಡ್ಡು ಕೊಡ್ತಾನೆ. ನಾನು ಹೇಳೋದು, ಒಬ್ಬ ಶಾಸಕನಿಗೆ 3 ಲಕ್ಷ ರೂಪಾಯಿ ಸಂಬಳ ಬರ್ತದೆ. 60 ತಿಂಗಳಿಗೆ ಎಷ್ಟು ಬರ್ತದೆ ಅವನಿಗೆ? ಎಷ್ಟು ಬರ್ತದೆ? 6 3 18, 1,80,00,000 ರೂಪಾಯಿ ಸಂಬಳ ಬರ್ತದೆ. ಅದರಲ್ಲಿ ಅವನ ಇಂಚಾರೆ ಒಗಳು ಭಟ್ರು ಇರ್ತಾರಲ್ಲ, ಮುಂದಿನ ಮಂತ್ರಿ ನಮ್ಮಣ್ಣ, ಮುಂದಿನ ಮುಖ್ಯಮಂತ್ರಿ ನಮ್ಮಣ್ಣ, ಮುಂದಿನ ಶಾಸಕ ನಮ್ಮಣ್ಣ ಅಂಥೇಳಿ ಜೈಕಾರ ಆಗ್ತಾರಲ್ಲ ಒಂದಿ ಮಾಗದವ್ರು ಒಗಳು ಭಟ್ರು. ಅವ್ರ ಬಾಡು ಬಳ್ಳೆಗೆ, ಅವ್ರ ಹಿಂಬಾಲಕರ ಖರ್ಚಿಗೆ ಆ 3 ಲಕ್ಷದಲ್ಲೇ ಮಾಡ್ತಾನ. ಇನ್ನು ಚುನಾವಣೆಗೆ 30 ಕೋಟಿ ಖರ್ಚು ಮಾಡಿರ್ತಾನಲ್ಲ, ಯಾವ ಲೆಕ್ಕದಲ್ಲಿ ಮಾಡೋಣ? ಈಗ ನಮ್ಮ ಕ್ಷೇತ್ರದ ಲೆಕ್ಕ ಹಾಕೊಂಡ್ರೆ 2 ಲಕ್ಷ ಚಿಲ್ಲರೆ ಮತದಾರರು ಅವ್ರೆ. 1,000 ಅಂದ್ರೂ 25 ಕೋಟಿ ಬೇಕು ಒಬ್ಬ ಶಾಸಕನಾಗಬೇಕಾದ್ರೆ. ಇಲ್ಲಿ 2 ಕೋಟಿ ಸಂಬಳ ತಗೊಂಡು ಇನ್ನು 22-23 ಕೋಟಿ ಖರ್ಚು ಮಾಡ್ತಾನಲ್ಲ. ಏನು ಸಾವಿರಾರು ಎಕರೆ ಅವ್ರ ಅಪ್ತಿರು ತೆಂಗು, ಬಾಳೆ, ತರಕಾರಿ ಮತ್ತೊಂದು ಮಗದೊಂದು ಹಾಕು ಸಂಪಾದನೆ ಮಾಡಿರೋ ದುಡ್ಡು ತಂದು ಹಾಕ್ತಾನೆ, ಕಟ್ಬಿಟ್ಟಿರುದ. ನಾವು ಯಾವ ರೀತಿ ಮತವನ್ನು ಮಾರ್ಕೊಂಡಿರ್ತೀವೋ ಹಂಗೆ ಅವನು ನಿಷ್ಠೆ ಪ್ರಾಮಾಣಿಕತೆಯನ್ನು ಮಾರ್ಕೊಂಡು ಅವನು 25 ಕೋಟಿ ಖರ್ಚು ಮಾಡಿದರೆ ಮುಂದಿನ ಚುನಾವಣೆಗೆ ಒಂದು 25 ಕೋಟಿ, ಮಧ್ಯದಲ್ಲಿ ಒಂದು 2 ವರ್ಷದಲ್ಲಿ ಒಂದು 50 ಕೋಟಿ ಕೆರ್ಕೋದು ನೋಡೋಣ ಹೊರತು ಉದ್ಧಾರ ಮಾಡಲ್ಲ. ಯಾಕೆಂದರೆ ಪುಕ್ಷಾಟೆ ಏನು ಓಟ್ ಹಾಕ್ಲಿಲ್ವಲ್ಲ ನಾವು. ಅವನನ್ನು ಪ್ರಶ್ನೆ ಮಾಡುವಂಥ ನೈತಿಕತೆಯೇ ನಾವು ಕಳ್ಕೊಬಿಟ್ಟಿರ್ತೀವಿ. ಚುನಾವಣೆ ದಿನ ನೋಡ್ತೀರಿ, ಒಂದೀಗ 2 ಲಕ್ಷ ಮತದಾರರಿದ್ದಾರೆ ಅಂದರೆ ಒಂದು 70,000 ಮತದಾರರು ಒಂದು ಪಕ್ಷಕ್ಕೆ, ಇನ್ನೊಂದು 70,000 ಮತದಾರರು ಒಂದು ಪಕ್ಷಕ್ಕೆ ಇರ್ತಾರೆ. ಇನ್ನು ಮಧ್ಯ 30,000-40,000 ಜನ ಮತದಾರರು ಇರ್ತಾರೆ. ಅವ್ರ ಓಟ್ ಹಾಕಿದ್ರೆ ಅಂದ್ರೆ ಅಯ್ಯೋ ಹಬ್ಬ ಹಾಕೋದಲ್ವ, ಯಾರು ಬಂದ್ರೆ ಉದ್ಧಾರ ಮಾಡೋರು ನಮ್ಮ ಅಂತಾರೆ. ಯಾವ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಬರಬೇಕು ಅಂತ ನಿರ್ಧಾರ ಮಾಡೋರೆ ಅವರು. ಗಂಡಸಾದ್ರೆ ಓಟ್ ಹಾಕ್ತೇನೋ, ಹಾಕ್ಮಬ್ಬ ಅಂತ ಯಾಕೇಳು, ಇನ್ನೊಂದು ಅರ್ಧ ನಡಿಯೋ, ಒಂದು ಅರ್ಧ ಹಾಕು ಅಂದಾರೇನು ಅಂತ. ಮಹಿಳೆಯರಾದ್ರೆ ಏನು ಮಾಡ್ತಾರೆ ಹೇಳಿ? ರಾತ್ರಿ ದುಡ್ಡು ಕೊಟ್ಟವ್ರೆ, ಬೆಳಿಗ್ಗೆ ಮೂಗ್ಬಟ್ಟು ಇಲ್ಲದೆ ಬೆಳ್ಳಿ ಬಟ್ಲುಗಳನ್ನು ತಂದು ಕೊಡ್ತಾರೆ ಅಂದ್ಬಿಟ್ಟು ಹಾಕ್ತೀವಿ ನಿಧಾನದಲ್ಲೋಮ ಅಂತ. ಕೆಲವೊಂದು ಕಡೆ ಆಗಿರ್ತದೆ, ನೈಟು ದುಡ್ಡು ಕೊಟ್ಟಿರ್ತಾರೆ, ಬೆಳಗ್ಗೆ ಬಂದು ಮೂಗ್ಬಟ್ಟು ಬೆಳ್ಳಿ ಬಟ್ಲುಗಳು ಕೊಡ್ತಾರೆ. ಅವ್ರು ಕೊಟ್ಟವ್ರೆ, ಇವರು ಕೊಟ್ಟಾರೇನೋ. ಹಿಂದೆ ಇತ್ತು ನೋಡಿದ್ರೇನು, ಒಂದು ಸೀಮೆಣ್ಣೆ ಕುಪ್ಪಿ ಉರಿತಾ ಇತ್ತು ಸಣ್ಣದು, ಗಾಳಿ ಬಡ್ಸ್ಕೆ ಬಾಕ್ಲು ಅರ್ಗದ ಬಡ್ಕೊಂಡ್ರು ಓ ಯಾರೋ ಬಂದಂಗಾಯ್ತು ನೋಡು, ಕಾಂಗ್ರೆಸ್ನವ್ರು ಬಂದೋದ್ರು, ಜನತಾದಳದವ್ರು ಬಂದ್ರೇನೋ ಅಂತ ಅನ್ನೋರು. BJP ಬರೋಕ್ಕೆ ಮೊದಲು. ಈಗ ಒಂದು 0 ಕ್ಯಾಂಡಲ್ ಲೈಟ್ ಹಾಕ್ಬಿಟ್ಟು ಕುಂತಿರ್ತಾರೆ, TV ನೋಡ್ತಾ. ಈಗೇನೆಲ್ಲ ಮನೇಲೂ TV ಅವೆಲ್ಲ 12 ಗಂಟೆ ಆದರೂ ನೋಡ್ತಾ ಇರ್ತಾರೆ. ಇದ್ಯಾಕೆ ಅವ್ರು ಬಂದು ಕೊಟ್ಬಿಟ್ಟು ಹೋದ್ರು BJP ಅವ್ರು ಆಲೆ, ಇನ್ನೂ ಇವ್ರು ಬರಲೇ ಇಲ್ಲ JDS ಕಾಂಗ್ರೆಸ್ನವರು ಅಂತ ಕಾಯ್ಕೊ ಕುಂತಿರ್ತಾರೆ. ಈ ಭ್ರಷ್ಟಾಚಾರ ಮೊದಲು ಮತದಾರನೇ ಭ್ರಷ್ಟನಾಗವನು. ಪ್ರಶ್ನೆ ಮಾಡೋಕ್ಕಾಗೋದಿಲ್ವ? MLA ತಕ ಹೋಗಿ ಕೇಳ್ತಾನೆ, ಅಣ್ಣ ಈ ಕೆಲಸ ಬೇಕು, ಪುಕ್ಷಾಟೆ ಓಟ್ ಹಾಕ್ಲಿಲ್ಲಕನ ಹೋಗು, 25-30 ಕೋಟಿ ಬಂಡವಾಳ ಹಾಕ್ಬಿಟ್ಟು ಇನ್ನೂ ಬರಲೇ ಇಲ್ಲ ನನಗೆ ಬಂಡವಾಳ, ನಾನು ಪುಕ್ಷಾಟೆ ಮಾಡಿದ ಆಯಿತು, ಅದೇನು ಕೆಲಸ ಬೇಕೆ ಕೊಡಿಲ್ಲ 5 ಲಕ್ಷ, ಯಾರಿಗೆ ಫೋನ್ ಮಾಡಬೇಕು, ಎಲ್ಲಿಗೆ ರೆಕಮೆಂಡೇಶನ್ ಪತ್ರ ಕೊಡಬೇಕು ಕೊಡು ಅಂತಾನೆ. ಅಣ್ಣ ನಾನು ನಿಮ್ಮ ಪಕ್ಷಕ್ಕೆ ದುಡ್ದಿದ್ದೆ, ನಮ್ಮ ಪಕ್ಷಕ್ಕೆ ದುಡ್ದಿದ್ರೆ ಅವತ್ತು ನೀನು ದುಡ್ಡು ಇಸ್ಕೊಂಡಿದ್ದೀನೋ ಕೊಡಿಲಿ ಕೆಲಸ ಬೇಕಾದ್ರೆ ಅಂತಾನೆ. ಹಾಗೆ ನಾವು ಮೊದಲು ಭ್ರಷ್ಟಾಚಾರವನ್ನು ನಮ್ಮಿಂದ ತೊಡೆದಾಕ್ಬೇಕು. ಹಿಂಗೆ ಬೆಳೆ ತೋರಿಸ್ತೀವಲ್ಲ, ಇವು 3 ನಾನು ತೋರಿಸ್ತಾ ಇರ್ತವೆ. ನಾನು ಸಾಚನೆ, ನಾನು ಶುದ್ಧವಾಗಿದ್ದಾನೆ, ನಾನು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡುವಂಥ ನೈತಿಕತೆ ನನಗಿದ್ದದೆ ಅಂತ ನನ್ನ ಆತ್ಮವನ್ನು ನಾನು ಪ್ರಶ್ನೆ ಮಾಡ್ಕೋಬೇಕು. ಆ ಪ್ರಶ್ನೆ ಮಾಡಿದಾಗ ಜನಪ್ರತಿನಿಧಿ ನಮ್ಮೂರಿಗೆ ಬಂದರೆ ಕೊರಳ ಪಟ್ಟಿ ಹಿಡಿದು ಕೇಳ್ಬೋದು, ಚುನಾವಣೆಯಲ್ಲಿ ಗೆದ್ಬಿಟ್ಟು ಹೋದಲ್ಲಪ್ಪ 5 ವರ್ಷದಲ್ಲಿ ಏನೇನು ಕೆಲಸ ಮಾಡಿದೆ ನಮ್ಮೂರಿಗೆ ಲೀಸ್ಟ್ ಕೊಡು, ಇಲ್ದರೆ ಮುಚ್ಕೊ ಹೋಯ್ತಾರೆ ನಮ್ಮೂರಿಂದ ಆಚೆಗೆ ಅನ್ಬೋದು. ಯಾಕೆಂದರೆ ಇಲ್ಲಿ ಈಸ್ಕೊಬಿಟ್ಟಿರ್ತೀವಲ್ಲ ಅಲ್ವೇ, ಇದು ಈಸ್ಕೊಂಡಿರ್ತೀವಿ, ಇದು ಪ್ರಶ್ನೆ ಕೇಳೋಕೆ ಇಲ್ಲ. ಹಾಗಾಗಿ ಇನ್ನು ಮುಂದಾದರೂ ಯಾರು ಹೊಟ್ಟೆಗೆ ಅನ್ನ ತಿಂತಾನೆ, ಅಪ್ಪನ ಹುಟ್ಟಿದ ಕೆಲಸ ಮಾಡ್ತಾನೆ ಅಂಥ ಜನಪ್ರತಿನಿಧಿಗೆ ದುಡ್ಡು ಈಸ್ಕೊಳ್ಳಿ, ಯಾರೇ ಕೊಟ್ಟರು ಈಸ್ಕೊಳ್ಳಿ, ಏನಲ್ಲಿ ಬೆವರು ಸುರಿಸಿ ದುಡ್ಡಲ್ಲ. ಆದರೆ ದೇವರು ಇಷ್ಟೆಲ್ಲ ಜೀವರಾಶಿಗಳಲ್ಲಿ ಬುದ್ಧಿವಂತ ಪ್ರಾಣಿ ಅಂತ ಮನುಷ್ಯನ ಸೃಷ್ಟಿ ಮಾಡಿರ್ತಾನೆ. ಆ ಯೋಚನೆ ಮಾಡುವಾಗ ಹಿಂದಿನ ದಿನ ಇವರಲ್ಲಿ ಯಾರು, ಈ 3 ಜನದಲ್ಲಿ ಇದ್ದ 3ರಲ್ಲಿ ಕದ್ದವ್ರು ಯಾರು ಅನ್ನೋಂಗೆ, ಯಾರು ಪರವಾಗಿಲ್ಲ ಇವರಲ್ಲಿ ಅನ್ನೋನ್ಗೆ ಮತದಾನ ಮಾಡಿ ಆಮೇಲೆ ಅವನ ಪ್ರಶ್ನೆ ಮಾಡಿ ಅನ್ನೋದು ನನ್ನ ಕಳಕಳಿ ಕಾಳಜಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ದಿನ ಸ್ನೇಹಿತರೆ. SP ಮಲ್ಲೇಶ್, BMTC, ಕರುನಾಡು
ಅನ್ನುವಂಥ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥ ವಿಚಾರಗಳು ನನ್ನ ವಿಡಿಯೋಗಳು ಇರ್ತವೆ. ಅದು ಬಿಟ್ಬಿಟ್ಟು ಯಾವುದೋ ಒಂದು ಕಂಪ್ನಿದ ಪ್ರಮೋಷನ್ ಮಾಡೋದು, ಇನ್ಯಾವುದೋ ಒಂದು ಅಡ್ವರ್ಟೈಸ್ ಮಾಡೋದು, ಫೇಮಸ್ ಆಗಿಬಿಡ್ಬೇಕು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿಬಿಡ್ಬೇಕು, ನಾನು ಯೂಟ್ಯೂಬಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು, ಈಗ ನಾ ಕಟ್ಟಿರೋ ಮನೆ ಮೇಲೆ ಇನ್ನೊಂದು ಫ್ಲೋರ್ ಕಟ್ಬಿಡ್ಬೇಕು, ಅದಲ್ಲ. ದೇವರು ಎಷ್ಟೋ ಜನ್ಮಕ್ಕೆ ಒಂದು ಜನ್ಮ ಮನಸ್ಸನ್ನಾಗಿ ಸೃಷ್ಟಿ ಮಾಡವನೆ. ಆ ಮನುಷ್ಯ ಮಾಡಿರುವಂಥ ಸೃಷ್ಟಿಗೆ, ಭಗವಂತನ ಸೃಷ್ಟಿಗೆ ನ್ಯಾಯ ಒದಗಿಸಬೇಕು ಅನ್ನೋದು ನನ್ನ ಕಳಕಳಿ ಕಾಳಜಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ.